ವೀಕ್ಷಕರೇ ನಮಸ್ಕಾರ. IPL ಹೊಸ ನಿಯಮದಿಂದಾಗಿ ಫೈನಲ್ಗೆ ಎಂಟ್ರಿ ಕೊಟ್ಟ RCB ತಂಡ ಎಲ್ಲ ಅಭಿಮಾನಿಗಳಿಗೆ ಬಿಗ್ ಶಾಕ್ ಎದುರಾಗಿದ್ದು RCB ತಂಡದ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯಾಗಿದೆ. ವೀಕ್ಷಕರೇ, ಇವತ್ತಿನ ಸ್ಪೋರ್ಟ್ಸ್ ಅಪ್ಡೇಟ್ಸ್ ಅನ್ನು ತಿಳಿಯುವುದಕ್ಕಿಂತ ಮುಂಚಿತವಾಗಿ RCB ತಂಡವು ಫೈನಲ್ ಹಂತಕ್ಕೆ ತಲುಪಲಿದೆಯಾ ಅಥವಾ ಇಲ್ಲವೇ ಎಂಬುದನ್ನು ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಕ್ಷಕರೇ, 2024ರ IPL ಪಂದ್ಯಾವಳಿಯ ಟ್ರೋಫಿಯನ್ನು RCB ತಂಡವು ಎತ್ತಿ ಹಿಡಿಯುತ್ತೆ ಎಂದರೆ ವಿಡಿಯೋಗೊಂದು ಲೈಕ್ನ ಮಾಡೋದ್ರ ಮೂಲಕ ನಿಮ್ಮ ಒಂದು ಅಭಿಮಾನಿತನವನ್ನು ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, IPLನ ಹೊಸ ನಿಯಮದಿಂದಾಗಿ RCB ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನು ವೀಕ್ಷಕರೇ, 2024ರ IPL ಪಂದ್ಯಾವಳಿಯು ರಣರೋಚಕವಾಗಿ ಕೂಡಿತ್ತು. ಹೌದು ವೀಕ್ಷಕರೇ, ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟ 4 ತಂಡಗಳ ಪೈಕಿ RCB ತಂಡವು ಕೂಡ ಭರ್ಜರಿಗೆ ಕಂಬ್ಯಾಕ್ ಮಾಡಿ ಪ್ಲೇ ಆಫ್ನ್ನು ಪ್ರವೇಶಿಸಿದೆ. ಇನ್ನು ವೀಕ್ಷಕರೇ, ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿರುವ 3 ತಂಡಗಳು ಕೋಲ್ಕತ್ತಾ, ಹೈದರಾಬಾದ್ ಮತ್ತು ರಾಜಸ್ಥಾನ. ವೀಕ್ಷಕರ ಪಾಯಿಂಟ್ಸ್ ಟೇಬಲ್ ಕಡೆ ನೋಡುವುದಾದರೆ KKR ತಂಡವು ಆಡಿದ 14 ಪಂದ್ಯಗಳಲ್ಲಿ 9 ಪಂದ್ಯಗಳನ್ನು ಗೆದ್ದುಕೊಂಡು 3 ಪಂದ್ಯಗಳನ್ನು ಸೋತಿದೆ. ವೀಕ್ಷಕರೇ, ಇದರ ಮೂಲಕ KKR ತಂಡವು 20 ಅಂಕಗಳೊಂದಿಗೆ 1ನೇ ಸ್ಥಾನವನ್ನು ಪಡೆದುಕೊಂಡರೆ, ಅದೇ ರೀತಿ ಹೈದರಾಬಾದ್ ತಂಡವು ಭರ್ಜರಿಗೆ ಪ್ರದರ್ಶನ ತೋರಿ ಆಡಿದ 14 ಪಂದ್ಯಗಳಲ್ಲಿ 8 ಪಂದ್ಯಗಳನ್ನು ಗೆದ್ದುಕೊಂಡು 5 ಪಂದ್ಯಗಳನ್ನು ಸೋತು 17 ಅಂಕಗಳೊಂದಿಗೆ 2ನೇ ಸ್ಥಾನದಲ್ಲಿ ಫಿನಿಶ್ ಮಾಡಿದೆ. ಇನ್ನು ವೀಕ್ಷಕರ, ರಾಜಸ್ಥಾನ್ ತಂಡವು 3ನೇ ಸ್ಥಾನವನ್ನು ಪಡೆದುಕೊಂಡರೆ, ಇತ್ತ RCB ತಂಡವು 4ನೇ ಸ್ಥಾನಕ್ಕಾಗಿ CSK ತಂಡವನ್ನು ಸೋಲಿಸಿ ಭರ್ಜರಿಗೆ ಕಂಬ್ಯಾಕ್ ಮಾಡಿದೆ. ಹೌದು ವೀಕ್ಷಕರೇ, 14 ಅಂಕಗಳೊಂದಿಗೆ ಉತ್ತಮವಾದ ರನ್ ರೇಟ್ ಹೊಂದಿರುವ RCB ತಂಡವು 2024ರ IPL ಪಂದ್ಯಾವಳಿಗೆ ಕ್ವಾಲಿಫೈ ಆಗಿದೆ. ಇನ್ನು ವೀಕ್ಷಕರೇ, ಇಂದು ನಡೆಯುವ IPL 2024ರ 71ನೇ ಪಂದ್ಯದಲ್ಲಿ ಕೋಲ್ಕತ್ತಾ ಹಾಗೂ SRH ತಂಡವು ಮುಖಾಮುಖಿಯಾಗಲಿವೆ. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಗೆದ್ದಿರುವ ತಂಡವು ಡೈರೆಕ್ಟ್ ಫೈನಲ್ ಪ್ರವೇಶಿಸಲಿದ್ದು, ಹಾಗೆ ಸೋಲುಕೊಂಡ ತಂಡವು ಎಲಿಮಿನೇಟರ್ 1ನಲ್ಲಿ ಗೆದ್ದಿರುವ ತಂಡವನ್ನು ಎದುರಿಸಲಿದೆ. ಇನ್ನು ವೀಕ್ಷಕರೇ, ನಾಳೆ 72ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಮುಖಾಮುಖಿಯಾಗಲಿವೆ. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯವು ಮಳೆಯಿಂದ ರದ್ದಾದರೆ BCCI ಹೊಸ ನಿಯಮವನ್ನು ಜಾರಿಗೆಗೊಳಿಸಲಿದೆ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಸ್ಪೋರ್ಟ್ಸ್ ಸುದ್ದಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ನ ಮಾಡಿ.